ಅವರಿಬ್ಬರದ್ದು 3-4 ವರ್ಷದ ಪ್ರೀತಿ. ಆದ್ರೆ ಹುಡುಗನಿಗೆ ಕೈಕೊಟ್ಟು ಮತ್ತೊಬ್ಬನ ಜೊತೆ ನಿಶ್ಚಿತಾರ್ಥ ಆಗಿದ್ಲು. ಆದ್ರೆ ಮತ್ತೆ ಹಳೆ ಲವರ್ಗೆ ಮೆಸೇಜ್ ಮಾಡಿದ್ದೇ ಕಂಟಕವಾಗಿದೆ. ಇನ್ಸ್ಟಾದಲ್ಲಿ ಹಾಕಿದಂಥ ಒಂದು ಫೋಟೋ ಜೀವವನ್ನೇ ತೆಗೆದಿದೆ. ಎಂಗೇಜ್ ಆಗಿದ್ದ ಹುಡುಗಿ ಹಿಂದೆ ಬಿದ್ದವ ಕಲಾಸ್. ಇನ್ಸ್ಟಾದಲ್ಲಿ ಮೆಸೇಜ್, ರಕ್ತಕಾರಿ ಸತ್ತ ಮಾಜಿ ಲವರ್. ಈಗೀಗ ಪ್ರೀತಿ ಅನ್ನೋದು ಅದೆಷ್ಟೋ ಮಂದಿ ಪಾಲಿಗೆ ಯಮಪಾಶವಾಗ್ತಾ ಇದೆ. ಪ್ರೀತಿಯ ಹುಚ್ಚಿಗೆ ಬಿದ್ದವರು ಪ್ರೇಮದ ಅಮಲಲ್ಲೇ ದುರಂತ ಅಂತ್ಯವನ್ನ ಕಾಣ್ತಿದ್ದಾರೆ. ಮಾತಲ್ಲೇ ಮುಗಿಯುವ ಕೆಲಸವನ್ನ ರಕ್ತದ ಕೋಡಿ ಹರಿಸುವಂತ ಲೆವೆಲ್ಗೆ ಕೊಂಡೊಯ್ತಿದ್ದಾರೆ. ಚಿಕ್ಕಮಗಳೂರಲ್ಲೂ ಕೂಡ ಆಗಿದ್ದಿದೆ. ಹೆಣ್ಣು ಮಗಳೊಬ್ಬಳು ಆಡಿದ ಚೆಲ್ಲಾಟಕ್ಕೆ ಅಮಾಯಕ ಬಲಿಪಶುವಾಗಿದ್ದಾನೆ. ಪ್ರೇಯಸಿಯ ಬರ್ತ್ಡೇಗೆ ಇನ್ಸ್ಟಾಗ್ರಾಂನಲ್ಲಿ ಫೋಟೋ ಹಾಕಿ ಮೆಸೇಜ್ ಮಾಡಿದ್ದೇ ಕಂಟಕವಾಗಿದೆ. ಮಾತುಕತೆಗೆ ಅಂತ ಕರೆಸಿದವರು ರಕ್ತದ ಕೋಡಿಯನ್ನ ಹರಿಸಿದ್ದಾರೆ. ಮೂರ್ನಾಲ್ಕು ದಿನದ ಹಿಂದೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಉಡೇವಾ ಗ್ರಾಮದಲ್ಲಿ ಭೀಕರ ಕೊಲೆಯಾಗಿತ್ತು. ತಾನಾಯ್ತು ತನ್ನ ಪಾಡಾಯ್ತು ಅಂತಿದ್ದಂಥ ಯುವಕನನ್ನ ಬರ್ಬರವಾಗಿ ಕೊಲೆ ಮಾಡಿದ್ರು. ಈ ಪ್ರಕರಣದ ಹಿಂದೆ ಬಿದ್ದ ಪೊಲೀಸರು ಅಸಲಿ ಕಹಾನಿಯನ್ನ ಬಿಚ್ಚಿಟ್ಟಿದ್ದಾರೆ. ಈತನ ಹೆಸರು ಮಂಜುನಾಥ್ ಅಂತ. ತರೀಕೆರೆ ಮೂಲದ ಯುವತಿಯನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತಾ ಇದ್ದ. ಆ ಕಡೆ ಹೆಣ್ಮಗಳು ಕೂಡ ಇವನ ಪ್ರೀತಿಯಲ್ಲಿ ತೇಲಾಡ್ತಾ ಇದ್ಲು. ಆದ್ರೆ ಇತ್ತೀಚೆಗೆ ಅದೇನಾಯ್ತೋ ಏನೋ ಗೊತ್ತಿಲ್ಲ. ಮಂಜುನಾಥ್ನಿಂದ ಅಂತರ ಕಾಯ್ದುಕೊಂಡು ಅತ್ತಿಗನಾಳು ಗ್ರಾಮದ ವೇಣು ಅನ್ನೋನ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ಲು. ಈ ವಿಷಯ ಮಂಜುನಾಥ್ಗೆ ಗೊತ್ತಾಗ್ತಾ ಇದ್ದಂತೆ ತುಂಬಾನೇ ಕುಗ್ಗಿ ಹೋಗಿದ್ದ. ಹೋಗೋಳಂತೂ ಓದ್ಲು. ಇನ್ಮೇಲೆ ನಾನಾಯ್ತು ನನ್ನ ಪಾಡಾಯ್ತು ಅಂತ ಇರ್ಬೇಕು ಅನ್ನುವಂತ ನಿರ್ಧಾರ ಮಾಡಿದ್ದ. ಆದ್ರೆ 2 ತಿಂಗಳ ಹಿಂದೆ ಮತ್ತೆ ಮಂಜುನಾಥ್ಗೆ ಮೆಸೇಜ್ ಮಾಡಿದ್ದ ಹಳೆ ಲವರ್ 10 ಕತೆ ಹೇಳಿದ್ಲು. ನನಗೆ ವೇಣು ಜೊತೆ ಮದ್ವೆ ಆಗೋದಕ್ಕೆ ಇಷ್ಟವಿಲ್ಲ, ಆತ ಸರಿ ಇಲ್ಲ, ನಮ್ಮನೆಗೆ ಬಂದು ನಮ್ಮಿಬ್ಬರ ಪ್ರೀತಿ ಬಗ್ಗೆ ಒಪ್ಪಿಸು ಅಂತ ಬೇಡಿಕೊಂಡಿದ್ಲು. ಹೀಗಾಗಿ ಮಂಜುನಾಥ್ ಕೂಡ ಹಳೆ ಹುಡುಗಿ ಮಾತಿಗೆ ತಲೆಯಾಡಿಸಿದ್ದ. ಹೋದ ಹುಡುಗಿ ವಾಪಸ್ ಬರ್ತಾ ಇದ್ದಂತೆ ಹೋದ ಜೀವ ಮತ್ತೆ ಬಂದಂತಾಗಿತ್ತು. ಮಂಜುನಾಥ್ ಸಾಯೋದಕ್ಕೂ 2 ದಿನದ ಮುಂಚೆ ಯುವತಿಯ ಬರ್ತ್ಡೇ ಇತ್ತು. ಹೀಗಾಗಿ ಇಬ್ಬರು ಪ್ರೇಮಿಗಳು ಮೀಟ್ ಆಗಿ ಕೇಕ್ ಕಟ್ ಮಾಡಿದ್ರು. ನಂತರ ಆ ಖುಷಿಯ ಕ್ಷಣಗಳ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾನೆ. ಆಗ್ಲೇ ನೋಡಿ ಹೆಣ ಬೀಳಿಸುವಂತ ಹುನ್ನಾರ ಶುರುವಾಗಿದ್ದು. ಇನ್ಸ್ಟಾಗ್ರಾಮ್ ಫೋಟೋ ನೋಡ್ತಾ ಇದ್ದಂತೆ ಬಾವಿ ಗಂಡ ವೇಣು ರಣರಾಕ್ಷಸನಾಗಿದ್ದ. ಯುವತಿಯ ಸಹೋದರ ಕಿರಣ್ ಜೊತೆ ಸೇರ್ಕೊಂಡು ಹೆಣ ಓಡಿಸುವಂತ ಪ್ಲಾನ್ ಮಾಡಿದ್ದಾನೆ. ಬುಧವಾರ ಸಂಜೆ ಮಾತುಕತೆಗೆ ಅಂತ ತರೀಕೆರೆ ತಾಲೂಕಿನ ಅತ್ತಿಗನಾಳು ಫ್ಲೈಓವರ್ ಬಳಿ ಕರೆಸಿಕೊಂಡಿದ್ದಾರೆ. ಇವರ ಸಂಚು ಅರಿಯದ ಮಂಜುನಾಥ್ ಒಬ್ಬನೇ ಬಂದಿದ್ದ. ಮಾತಿಗೆ ಮಾತು ಬೆಳೀತಾ ಇದ್ದಂತೆ ಯುವತಿಯ ಅಣ್ಣ ಕಿರಣ್ ಏಕಾಏಕಿ ಚಾಕುವಿನಿಂದ ಚುಚ್ಚಿದ್ದಾನೆ. ರಕ್ತದ ಮಡುವಲ್ಲಿ ಒದ್ದಾಡ್ತಾ ಇದ್ದಂತ ಮಂಜುನಾಥ್ನನ್ನ ಆಸ್ಪತ್ರೆಗೆ ಸೇರಿಸಿದ್ರೂ ಪ್ರಯೋಜನವಾಗಿರಲಿಲ್ಲ. ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಶಿವಮೊಗ್ಗಕ್ಕೆ ಟ್ರಾನ್ಸ್ಫರ್ ಮಾಡಿದಾಗ ಅಲ್ಲಿ ಅವನು ಚಿಕಿತ್ಸೆ ಫಲಕಾರಿಯಾಗಿ ಮೃತನಾಗಿರ್ತಾನೆ. ಆ ಗಲಾಟೆ ನಡೆದ ಸಂದರ್ಭದಲ್ಲಿ ಮೃತನೊಂದಿಗೆ ಇದ್ದಂತ ಕೋಟೇಶ್ ಎಂಬುವರ ದೂರಿನ ಮೇರೆಗೆ ಒಂದು ಕೊಲೆ ಪ್ರಕರಣ ತರೀಕೆರೆ ಟೌನ್ ಪೊಲೀಸ್ ಸ್ಟೇಷನ್ ನಲ್ಲಿ ದಾಖಲಾಗಿರುತ್ತದೆ. ಆ ಪ್ರಕರಣ ದಾಖಲಾದ ನಂತರ ಆರೋಪಿಗಳ ಪೈಕಿ ಕಿರಣ, ಮನು ಮತ್ತೆ ವೇಣು ಎಂಬ 3 ಜನ ಆರೋಪಿಗಳನ್ನ ವಶಕ್ಕೆ ತೆಗೆದುಕೊಂಡು ಅವರನ್ನು ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಹಂತಕರ ಹಿಂದೆ ಬಿದ್ದಂತ ಪೊಲೀಸರು ರಕ್ತಾಸುರರ ಹೆಡಮುರಿ ಕಟ್ಟಿದ್ದಾರೆ. ಒಟ್ನಲ್ಲಿ ಹುಡುಗಿಯ ಪ್ರೇಮದಾಟಕ್ಕೆ ಅಮಾಯಕ ದುರಂತ ಅಂತ್ಯವನ್ನ ಕಂಡಿದ್ದು ಮಾತ್ರ ಘನಘೋರ. ಯೋಗೀಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು. ಅವರೆಲ್ಲ 30 ವರ್ಷದಿಂದ ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಾ ಇದ್ರು. ಕನ್ನಡ ಶಾಲೆಗಳನ್ನ ಅನುದಾನಿತ ಶಾಲೆ ಮಾಡಿ ಅಂತ 10 ಹೋರಾಟವನ್ನ ಮಾಡಿದ್ರು. ಈ ಬಗ್ಗೆ ನ್ಯೂಸ್ 18 ವರದಿ ಮಾಡ್ತಾ ಇದ್ದಂತೆ ಶಿಕ್ಷಣ ಸಚಿವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. 30 ವರ್ಷದಿಂದ ನಿರಂತರ ಹೋರಾಟ. ನ್ಯೂಸ್ 18 ವರದಿಯಿಂದ ಹೊಸ ಭರವಸೆ. ಸಂಕಷ್ಟದಲ್ಲಿ ಅನುದಾನ ರಹಿತ ಶಾಲೆಗಳು ಮುಚ್ಚುವ ಹಂತದಲ್ಲಿವೆ. 600 ಶಾಲೆಗಳು 3 ದಶಕಗಳಿಂದ ಹೋರಾಟವನ್ನ ಮಾಡಲಾಗ್ತದೆ. 95ರಿಂದ ಪ್ರಾರಂಭವಾದಂಥ ಕನ್ನಡ ಮಾಧ್ಯಮ ಶಾಲೆಗಳನ್ನ ಅನುದಾನಕ್ಕೆ ಒಳಪಡಿಸಬೇಕು ಅನ್ನೋದು ನಮ್ಮ ಪ್ರಮುಖ ಬೇಡಿಕೆಯಾಗಿದೆ. ಅನುದಾನ ರಹಿತ ಕನ್ನಡ ಶಾಲೆಗಳಿಗೆ ಶಿಕ್ಷಣ ಸಚಿವರಿಂದ ಅನುದಾನದ ಅಭಯ. 2016ರಿಂದ 2020ರವರೆಗೂ ಅನುದಾನಕ್ಕೆ ಒಳಪಡಿಸ್ತಕ್ಕಂಥ ಕೆಲಸ ಆಗಲೇ ಮಾಡಿದ್ದೀವಿ ನಾವು. ದಶಕದ ಹೋರಾಟಕ್ಕೆ ಸಿಗುತ್ತಾ ಮುಕ್ತಿ? ಸಾರ್ಥಕವಾಗಲಿ ನ್ಯೂಸ್ 18 ವರದಿ. ಕನ್ನಡ ಶಾಲೆಗಳ ಉಳಿವಿಗಾಗಿ ನ್ಯೂಸ್ 18 ಕನ್ನಡ ನಿರಂತರ ಅಭಿಯಾನ ಮಾಡ್ತಿದೆ. ಊರೂರಲ್ಲೂ ಸರ್ಕಾರಿ ಶಾಲೆಗಳ ಸ್ಥಿತಿ ಹೇಗಿದೆ ಅನ್ನೋದನ್ನ ಸರ್ಕಾರದ ಮುಂದೆ ಬಿಚ್ಚಿಡೋ ಕೆಲಸ ಮಾಡ್ತಾ ಇದೆ. ನ್ಯೂಸ್ 18ನ ಜನಪರ ಕಾಳಜಿಗೆ ಸರ್ಕಾರ ಕೂಡ ಕೈ ಜೋಡಿಸಿದೆ. ಇದೀಗ ಮತ್ತೊಂದು ದೊಡ್ಡ ಫಲಶ್ರುತಿಯಾಗಿದೆ.
ಅನುದಾನ ರಹಿತ ಕನ್ನಡ ಶಾಲೆಗಳ ಶಿಕ್ಷಕರು ಮಾಡ್ತಿದ್ದ 3 ದಶಕದ ಹೋರಾಟಕ್ಕೆ ಮುಕ್ತಿ ಸಿಗೋ ಕಾಲ ಹತ್ತಿರ ಬಂದಿದೆ. ನ್ಯೂಸ್ 18 ಕನ್ನಡದ ವರದಿಗೆ ಸ್ಪಂದಿಸಿದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸಾವಿರಾರು ಶಿಕ್ಷಕರಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಅನುದಾನ ರಹಿತ ಕನ್ನಡ ಶಾಲೆಗಳನ್ನ ಅನುದಾನ ಸಹಿತ ಶಾಲೆಗಳನ್ನಾಗಿ ಮಾಡಬೇಕು ಅಂತ 3 ದಶಕದಿಂದ ಹೋರಾಟ ನಡೆದಿತ್ತು. 1995ರಿಂದ ತಲೆ ಎತ್ತಿರೋ ಕನ್ನಡ ಶಾಲೆಗಳ ಉಳಿವಿಗೆ 10 ಪ್ರತಿಭಟನೆಗಳು ಕೂಡ ನಡೆದಿದ್ವು. ಯಾಕಂದ್ರೆ ಗ್ರಾಮೀಣ ಭಾಗದಲ್ಲಿ ಈ ಸರ್ಕಾರಿ ಶಾಲೆಗಳು ಉತ್ತಮ ಶಿಕ್ಷಣ ನೀಡುತ್ತಿದ್ರೂ ಮುಚ್ಚೋ ಹಂತಕ್ಕೆ ಹೋಗಿದ್ವು. ಅನುದಾನವಿಲ್ಲದೆ ಸರ್ಕಾರಿ ಶಾಲೆಗಳು ಸೊರಗೋ ಸ್ಥಿತಿಗೆ ಬಂದಿದ್ವು. ಹೀಗಾಗಿನೇ ಅನುದಾನ ರಹಿತ ಶಾಲೆಗಳ ಶಿಕ್ಷಕರ ಸಂಕಷ್ಟದ ಬಗ್ಗೆ ನಿಮ್ಮ ನ್ಯೂಸ್ 18 ಕನ್ನಡ ನಿರಂತರ ವರದಿಯನ್ನ ಪ್ರಸಾರ ಮಾಡಿತ್ತು. ಇದರಿಂದ ಎಚ್ಚೆತ್ತಿರುವಂತಹ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ರಾಜ್ಯದಲ್ಲಿ 600ಕ್ಕೂ ಹೆಚ್ಚು ಅನುದಾನ ರಹಿತ ಶಾಲೆಗಳಿವೆ. ಕನ್ನಡ ಶಾಲೆಗಳನ್ನ ಉಳಿಸೋಕೆ ನಮ್ಮ ಸರ್ಕಾರ ಬದ್ಧವಾಗಿದ್ದು ಈ ಎಲ್ಲ ಶಾಲೆಗಳನ್ನ ಅನುದಾನಕ್ಕೆ ಸೇರಿಸುವ ಕೆಲಸವನ್ನ ಮಾಡ್ತೀವಿ ಅಂತಂದ್ರು. ನಾವು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೀನಿ. ಈಗ ಬಜೆಟ್ಗೆ ಇರೋದ್ರಿಂದ ಸುಮಾರು ಅದು 300 ಏನಲ್ಲ, ಇನ್ನು ಕಮ್ಮಿನೇ ಆಗುತ್ತೆ ಸ್ವಲ್ಪ. ಸೊ ಮಾನ್ಯ ಮುಖ್ಯಮಂತ್ರಿಗಳಿಗೆ 95ರಿಂದ 2005ವರೆಗೂ ಕೊಡಿ ಅಂತ ಹೇಳಿ ನಾನು ಕೇಳಿದ್ದೀನಿ. ನೋಡೋಣ ಈ ಬಜೆಟ್ ಅಲ್ಲಿ ಏನಾದ್ರು ಮಾಡಬಹುದೇನೋ ಅಂತ ಹೇಳಿ. ಕನ್ನಡ ಶಾಲೆ ಉಳಿತಕ್ಕಂಥದ್ದು ಕೆಲಸವನ್ನ ನಮ್ಮ ಸರ್ಕಾರದಲ್ಲಿ ಯಾವತ್ತೂ ಕೂಡ ನಾವು ಮಾಡ್ತೀವಿ, ಅದನ್ನಿಲ್ಲ ಅಂತ ಹೇಳಲ್ಲ. ಅದಕ್ಕೆ 2016ರಿಂದ 2020ವರೆಗೂ ಅನುದಾನಕ್ಕೆ ಒಳಪಡಿಸ್ತಕ್ಕಂಥ ಕೆಲಸ ಆಗಲೇ ಮಾಡಿದೀವಿ ನಾವು. ರಾಜ್ಯದಲ್ಲಿರುವಂತಹ 600 ಶಾಲೆಗಳನ್ನ ಅನುದಾನಿತ ಶಾಲೆಗಳನ್ನಾಗಿ ಮಾಡಿದ್ರೆ 3,000 ಶಿಕ್ಷಕರ ಜೊತೆಗೆ 5,000ಕ್ಕೂ ಹೆಚ್ಚು ಮಕ್ಕಳಿಗೆ ಅನುಕೂಲವಾಗಲಿದೆ. ಇದಕ್ಕಾಗಿ ಅಂದಾಜು 350 ಕೋಟಿ ವೆಚ್ಚದಲ್ಲಿ ಅನುದಾನ ನೀಡೋಕೆ ಸರ್ಕಾರ ನಿರ್ಧಾರ ಮಾಡಿದ್ಯಂತೆ. ಸರ್ಕಾರದ ಈ ನಿರ್ಧಾರ ಸಾವಿರಾರು ಶಿಕ್ಷಕರಲ್ಲಿ ಮಂದಹಾಸ ಮೂಡಿಸಿದೆ. ಹೀಗಾಗಿಯೇ ನ್ಯೂಸ್ 18 ವರದಿಗೆ ಶಿಕ್ಷಕ ವರ್ಗದವರು ಧನ್ಯವಾದವನ್ನ ಹೇಳಿದ್ರು. ವಿಶೇಷವಾಗಿ ನ್ಯೂಸ್ 18 ಅವರು ನಮಗೆ ಹೆಚ್ಚು ಒತ್ತನ್ನು ಕೊಟ್ಟು ಆ ಹೋರಾಟವನ್ನು ಸಕ್ಸಸ್ ಮಾಡಿಕೊಟ್ರು. ಇವತ್ತು ನಮ್ಮೊಟ್ಟಿಗೆ ನಮ್ಮ ಮತ್ತೆ ಶಿಕ್ಷಣ ಮಂತ್ರಿಗಳ ಜೊತೆ ಒಂದು ಸಂವಾದ ಕೂಡ ಇತ್ತು. ಆ ಸಂವಾದದಲ್ಲೂ ಕೂಡ ಶಿಕ್ಷಣ ಮಂತ್ರಿಗಳು ನಾವು ಈ ಕನ್ನಡ ಶಾಲೆಗಳನ್ನು ಅನುದಾನಕ್ಕೆ ಒಳಪಡಿಸುವಂಥ ಕೆಲಸವನ್ನು ಮಾಡ್ತೇವೆ ಅನ್ನೋ ನಿಟ್ಟಿನಲ್ಲಿ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತು ನ್ಯೂಸ್ನವ್ರಿಗೂ ಕೂಡ ಅದೇ ರೀತಿಯಾಗಿ ಅವರು ಭರವಸೆಯನ್ನು ಕೊಟ್ಟು ಆ ನ್ಯೂಸ್ 18 ಕೂಡ ನಮಗೆ ಹೆಚ್ಚು ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ನಾವು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಒಟ್ನಲ್ಲಿ ನ್ಯೂಸ್ 18 ಕನ್ನಡದ ವರದಿಯಿಂದ ಅನುದಾನ ರಹಿತ ಶಾಲೆಗಳಿಗೆ ಹೊಸ ಕಳೆ ಬರೆದಿದೆ. ಎಷ್ಟು ದಿನ ವನವಾಸ ಅನುಭವಿಸಿದ ಶಿಕ್ಷಕರ ಬಾಳಲು ಸಂಭ್ರಮ ಮೂಡೋದಕ್ಕೆ ಶುರುವಾಗಿದೆ. ವಿನಯ್ ಪುರದಾಳ್, ನ್ಯೂಸ್ 18 ಶಿವಮೊಗ್ಗ. ಉತ್ತರ ಕರ್ನಾಟಕದಲ್ಲಿ ಶಕ್ತಿ ದೇವತೆಯರ ಜಾತ್ರೆಯ ಸಂಭ್ರಮ ಶುರುವಾಗಿದೆ. ಸವದತ್ತಿಯಲ್ಲಿ ಅದ್ಧೂರಿಯಾಗಿ ಯಲ್ಲಮ್ಮನ ಜಾತ್ರೆ ನಡೀತಾ ಇದ್ರೆ, ಬಾದಾಮಿಯಲ್ಲಿ ಬನಶಂಕರಿಯ ಉತ್ಸವವನ್ನ ಜನ ಕಣ್ತುಂಬಿಕೊಳ್ತಿದ್ದಾರೆ. ಬೇಡಿದ್ದನ್ನ ಕರುಣಿಸೋ ಆದಿಶಕ್ತಿ, ಭಕ್ತರ ಪಾಲಿನ ಪರಾಶಕ್ತಿ. ಕಲಿಯುಗದಲ್ಲಿ 10 ಪವಾಡ ಸೃಷ್ಟಿಸ್ತಾ ಇರೋ ಪವಾಡ ದೇವಿ. ಬಂಡಾರದ ತಾಯಿ ಸನ್ನಿಧಿಗೆ ಭಕ್ತ ಸಾಗರವೇ ಹರಿದು ಬರ್ತಿದೆ. ಬಂಡಾರದೋಕುಳಿಯ ಮಧ್ಯೆ ಕಣ್ಣಾಯಿಸಿದಷ್ಟು ದೂರಕ್ಕೂ ಭಕ್ತರೇ ಕಾಣ್ತಿದ್ದಾರೆ. ಉಗೆ ಉಗೆ ರೇಣುಕಾ ಯಲ್ಲಮ್ಮ ಅನ್ನೋ ಕೂಗು ದಶ ದಿಕ್ಕಲ್ಲೂ ಮಾರ್ಧನಿಸ್ತಿದೆ. ಉತ್ತರ ಕರ್ನಾಟಕದ ಶಕ್ತಿ ದೇವತೆ ಅಂತಾನೆ ಕರೆಸಿಕೊಳ್ಳೋ ಯಲ್ಲಮ್ಮನ ಜಾತ್ರೆ ಭಕ್ತರನ್ನ ಕೈಬೀಸಿ ಕರೀತಿದೆ. ವರ್ಷದ ಆರಂಭ ಆಗ್ತಿದ್ದಂತೆ ಉತ್ತರ ಕರ್ನಾಟಕ ಮಂದಿಗೆ ಬನದ ಹುಣ್ಣಿಮೆ ಸಂಭ್ರಮ ಶುರುವಾಗುತ್ತೆ. ದಕ್ಷಿಣ ಭಾರತದಲ್ಲೇ ಸವದತ್ತಿ ರೇಣುಕಾ ಯಲ್ಲಮ್ಮಗೆ ಅಪಾರ ಭಕ್ತ ಪಡೆಯಿದೆ. ನಂಬಿದ ಭಕ್ತರನ್ನ ಕೈಬಿಡದೆ ಪೊರೆಯುವಂತಹ ತಾಯಿ ಅಂತ ಇಲ್ಲಿನ ಜನ ನಂಬಿಕೊಂಡಿದ್ದಾರೆ. ಹೀಗಾಗಿ ಉತ್ತರ ಕರ್ನಾಟಕ ಜನ ಈ ಶಕ್ತಿ ದೇವತೆಯನ್ನ ಮನೆ ಮನಗಳಲ್ಲಿ ನಿತ್ಯವೂ ಪೂಜಿಸ್ತಾರೆ. ಅದರಲ್ಲೂ ಬನದ ಹುಣ್ಣಿಮೆ ಬಂತಂದ್ರೆ ಸಾಕು, ಭಕ್ತರ ಭಕ್ತಿಗೆ ಪಾರವೇ ಇಲ್ಲದಂತಾಗುತ್ತೆ. ಇವತ್ತು ಬನದ ಹುಣ್ಣಿಮೆ ಆಗಿದ್ರಿಂದ ಸವದತ್ತಿಯ ಯಲ್ಲಮ್ಮನ ಗುಡ್ಡದಲ್ಲಿ ಹಬ್ಬದ ವೈಭವ ಮನೆ ಮಾಡಿದೆ. ರಸ್ತೆ ಪಕ್ಕದಲ್ಲೇ ಒಲೆ ಹಚ್ಚಿ ಪರಡಿ ತುಂಬಿ ದೇವಿಗೆ ನೈವೇದ್ಯ ಅರ್ಪಿಸಿದ್ರು.
ಸವದತ್ತಿಯ ಯಲ್ಲಮ್ಮನ ಜಾತ್ರೆಗೆ ಕರ್ನಾಟಕವಷ್ಟೇ ಅಲ್ಲದೆ ನೆರೆಯ ಮಹಾರಾಷ್ಟ್ರ, ಗೋವಾ, ತೆಲಂಗಾಣ, ಕೇರಳದಿಂದಲೂ ಭಕ್ತರು ಬರ್ತಾರೆ. ಇಲ್ಲಿಗೆ ಬರುವಂತಹ ಭಕ್ತರಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಬೆಳಗಾವಿ ಜಿಲ್ಲಾಡಳಿತ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಮಾಡಿತ್ತು. ಈ ವರ್ಷ ಎಲ್ಲ ರೀತಿಯ ಸಿದ್ಧತೆಗಳನ್ನು ನಾನಿರ್ಬೋದು, ನನ್ನ SP ರವರು ಇರ್ಬೋದು, ಸ್ಥಳೀಯ ಶಾಸಕರಿರ್ಬೋದು, ಜೊತೆಯಲ್ಲಿ ರೇಣುಕಾ ಯಲ್ಲಮ್ಮ ಪ್ರಾಧಿಕಾರದ ಸೆಕ್ರೆಟರಿ, ಪ್ರವಾಸೋದ್ಯಮ ಮಂಡಳಿ ಕಮಿಷನರ್ ನಾವೆಲ್ಲರೂ ಮಾಡಿದ್ದೀವಿ. ಭಕ್ತಾದಿಗಳು ಬರಬೇಕು, ದೇವಿ ದರ್ಶನ ಪಡಬೇಕು. ಯಾವುದೇ ಲೋಪದೋಷಗಳು ಇಲ್ಲದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ಜಿಲ್ಲಾಡಳಿತದ ನಮ್ದು ಆಗಿರುತ್ತದೆ. ಬಾದಾಮಿಯಲ್ಲೂ ಬನಶಂಕರಿ ರಥೋತ್ಸವದ ಸಂಭ್ರಮ. ಇನ್ನು ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯ ಬನಶಂಕರಿ ಸನ್ನಿಧಿಯಲ್ಲೂ ಅದ್ದೂರಿ ಉತ್ಸವ ನಡೀತಾ ಇದೆ. ಪ್ರತಿ ವರ್ಷ ಬನದೇವಿ ರಥೋತ್ಸವಕ್ಕೆ ಎತ್ತಿನ ಚಕ್ಕಡಿಯಲ್ಲಿ ಹಗ್ಗ ತರೋದು ವಾಡಿಕೆ. ಗದಗದ ಮಾಡಲಗೇರಿ ಗ್ರಾಮದ ರಾಯನಗೌಡರ್ ಮನೆತನದಿಂದಲೇ ಈ ಹಗ್ಗವನ್ನ ತರೋದು. 4 ಕ್ವಿಂಟಾಲ್ ತೂಕದ ಹಗ್ಗವನ್ನ ಎತ್ತುಗಳು ಎಳ್ಕೊಂಡ್ ಬರ್ತಾ ಇದ್ದಂತೆ ಭಕ್ತರ ಸಂಭ್ರಮ ಮುಗಿಲು ಮುಟ್ಟಿತ್ತು. ಒಟ್ನಲ್ಲಿ ಉತ್ತರ ಕರ್ನಾಟಕದಲ್ಲಿ ಜಾತ್ರೆ ವೈಭವ ಶುರುವಾಗಿದ್ದು ದೇವಿ ಸನ್ನಿಧಿಗೆ ಭಕ್ತರ ದಂಡೆ ಹರಿದು ಬರ್ತಿದೆ. ಬೆಳಗಾವಿಯಿಂದ ಚಂದ್ರಕಾಂತ್ ಸುಗಂಧಿ ಜೊತೆ ಮಂಜುನಾಥ್, ನ್ಯೂಸ್ 18 ಬಾಗಲಕೋಟೆ.